ಕರ್ನಾಟಕದ ವಾಹನಗಳಿಗೆ ಇದೀಗ ಶಬರಿಮಲೆಯಲ್ಲಿ ತಡೆದಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳನ್ನ ತಡೆದಿರುವಂತಹ ಪೊಲೀಸರು ಸಿಟ್ಟಿಗೆದ್ದ ಕರ್ನಾಟಕದ ಅಯ್ಯಪ್ಪ ಭಕ್ತರಿಂದ ಇದೀಗ ರಸ್ತೆ ತಡೆ ಮಾಡಲಾಗ್ತಾ ಇದೆ. ಕೇರಳದ ಏರುಮಲೆಯಲ್ಲಿ ಮಾಲಾಧಾರಿಗಳು ಇದೀಗ ಧರಣಿ ಮಾಡುತ್ತಿದ್ದಾರೆ. ರಸ್ತೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಕೂತಿದ್ದಾರೆ. ರಸ್ತೆಯಲ್ಲೇ ಕುಳಿತು ಭಜನೆ ಮಾಡುತ್ತಿದ್ದಾರೆ ಭಕ್ತಗಣ. ಕರ್ನಾಟಕದ ವಾಹನಗಳನ್ನ ಶಬರಿಮಲೆಯಲ್ಲಿ ತಡೆದಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳನ್ನು ಕೂಡ ಪೊಲೀಸರು ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸಿಟ್ಟಿಗೆದ್ದಿರುವಂತಹ ಕರ್ನಾಟಕದ ಅಯ್ಯಪ್ಪ ಭಕ್ತರು ರಸ್ತೆ ತಡೆದು ಧರಣಿ ಮಾಡುತ್ತಿದ್ದಾರೆ. ಕೇರಳದ ಏರುಮಲೆಯಲ್ಲಿ ಮಾಲಾಧಾರಿಗಳು ಧರಣಿ ಮಾಡುತ್ತಿದ್ದಾರೆ, ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ರಸ್ತೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಕೂತು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ರಸ್ತೆಯಲ್ಲೇ ಕುಳಿತುಕೊಂಡು ಭಜನೆ ಮಾಡುವ ಮೂಲಕ ಭಕ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕರ್ನಾಟಕದ ವಾಹನಗಳನ್ನ ತಡೆದಿದ್ಯಾಕೆ ಹಾಗಾದ್ರೆ? ನೋಡಿ, ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಕರ್ನಾಟಕದ ವಾಹನಗಳನ್ನ ಪೊಲೀಸರು ಯಾಕೆ ತಡೆದ್ರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿಟ್ಟಿಗೆದ್ದಿರುವಂತಹ ಕರ್ನಾಟಕದ ನಮ್ಮ ಅಯ್ಯಪ್ಪ ಭಕ್ತರು ರಸ್ತೆಯಲ್ಲೇ ಕೂತ್ಕೊಂಡು ಈ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಮಾಲಾಧಾರಿಗಳು ಎಲ್ಲವೂ ಕೂಡ ಭಜನೆ ಮಾಡುವ ಮೂಲಕ ಧರಣಿ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀವಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇಲ್ಲಿ ಉದ್ವಿಗ್ನ ಆಗಿದೆ ಅಂತ ಹೇಳಿ. ದಿಢೀರಾಗಿ ನಮ್ಮ ಕರ್ನಾಟಕದ ವಾಹನಗಳನ್ನ ಈ ಸಂದರ್ಭದಲ್ಲಿ ತಡೆದಿದ್ದಾರೆ. ಕೇರಳದ ಏರುಮಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕರ್ನಾಟಕದ ವಾಹನಗಳಿಗೆ ಶಬರಿಮಲೆಯಲ್ಲಿ ಪೊಲೀಸರು ಯಾಕೆ ತಡೆದ್ರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಸಿಟ್ಟಿಗೆದ್ದಿರುವಂತಹ ಭಕ್ತಾದಿಗಳು, ಅಯ್ಯಪ್ಪ ಮಾಲಾಧಾರಿಗಳು ಈ ಸಂದರ್ಭದಲ್ಲಿ ರೊಚ್ಚಿಗೆದ್ದು ಗಲಾಟೆ ಮಾಡ್ತಿದ್ದಾರೆ. ರಸ್ತೆಯಲ್ಲೇ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಯಾಕೆ ಅವಕಾಶ ಇಲ್ವಾ? ಹಾಗಾದ್ರೆ ಕರ್ನಾಟಕದ ವಾಹನಗಳಿಗೆ ಬರಲಿಕ್ಕೆ ಅವಕಾಶ ಇಲ್ವಾ? ದಿಢೀರಾಗಿ ಯಾಕೆ ತಡೆದ್ರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಸಿಟ್ಟಿಗೆ ಎದ್ದಿರುವಂತಹ ಮಾಲಾಧಾರಿಗಳು ಇದೇ ಸಂದರ್ಭದಲ್ಲಿ ರಸ್ತೆಯಲ್ಲೇ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ದಾರೆ, ಧರಣಿ ಮಾಡ್ತಿದ್ದಾರೆ. ಕೇರಳ ಸೇರಿ ಬೇರೆ ರಾಜ್ಯಗಳ ವಾಹನಗಳಿಗೆ ಅವಕಾಶ, ಏರುಮಲೆಗೆ ಕರ್ನಾಟಕ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಯಾಕೆ? ಕರ್ನಾಟಕ ಅಯ್ಯಪ್ಪ ಭಕ್ತರಿಂದ ಏರುಮಲೆಯಲ್ಲೇ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕೇರಳದ ಪೊಲೀಸ್ ಕ್ರಮಕ್ಕೆ ಕನ್ನಡಿಗರು ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಿವಮೊಗ್ಗ, ಕೊಪ್ಪಳ, ಗಂಗಾವತಿ, ಬಳ್ಳಾರಿ ಭಕ್ತರಿಂದ ಈ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಇದು ಯಾವ ನ್ಯಾಯ ಅಂತ ಗೊತ್ತಾಗ್ತಾ ಇದೆ. ಕೇರಳ ಸೇರಿ ಬೇರೆ ರಾಜ್ಯಗಳ ವಾಹನಗಳಿಗೆ ಮಾತ್ರ ಅವಕಾಶ ಇದೆಯಂತೆ, ಆದ್ರೆ ಇಲ್ಲಿ ಕರ್ನಾಟಕ ವಾಹನಗಳಿಗೆ ಮಾತ್ರ ಅವಕಾಶ ಇಲ್ವಂತೆ. ಇದ್ಯಾವುದು ಹೊಸ ರೂಲ್ಸು? ಕರ್ನಾಟಕ ಅಯ್ಯಪ್ಪ ಭಕ್ತರಿಂದ ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಇದೆಲ್ಲವೂ ಕೂಡ ಬೇಕಂತ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೇರಳ ವಿಚಾರದಲ್ಲಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕೇರಳದ ಪೊಲೀಸ್ ಕ್ರಮಕ್ಕೆ ಕನ್ನಡಿಗರು ತೀವ್ರವಾದಂತಹ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಶಿವಮೊಗ್ಗ, ಕೊಪ್ಪಳ, ಗಂಗಾವತಿ, ಬಳ್ಳಾರಿ ಭಕ್ತರು ಈ ಒಂದು ಧರಣಿ ಮಾಡ್ತಾ ಇರುವಂಥದ್ದು. ಕೇರಳ ಸೇರಿ ನೀವು ಬೇರೆ ಬೇರೆ ರಾಜ್ಯಗಳಿಂದ ಬರುವಂತ ವಾಹನಗಳಿಗೆ ಅವಕಾಶ ಕೊಡ್ತೀರಿ, ಆದ್ರೆ ಕರ್ನಾಟಕ ವಾಹನಗಳಿಗೆ ಅವಕಾಶ ಇಲ್ಲ ಅಂತಂದ್ರೆ ಇದು ಯಾವ ನ್ಯಾಯ? രാവിലെ കുരിക്കുമുറി വേണോ? രാവിലെ ആത്മവിശ്വാസം ഉണ്ടോ? ഇപ്പോൾ ആത്മവിശ്വാസം രാവിലെ ആത്മവിശ്വാസം. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕನ್ನಡಿಗರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಅದು ಯಾಕೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಕೇರಳ ಕನ್ನಡಿಗರನ್ನ ಕೆಣಕುವಂತ ಕೆಲಸ ಪದೇ ಪದೇ ಮಾಡ್ತಾ ಇದೆ, ಪದೇ ಪದೇ ಇದೇ ಆಗ್ತಾ ಇದೆ. ಅದು ಯಾವ ದ್ವೇಷವನ್ನ ಇವರು ಸಾಧಿಸ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈಗ ಇಷ್ಟು ದಿನ ಕನ್ನಡ ಭಾಷೆ ಮೇಲೆ ಇವ್ರ ಕೋಪ ಇತ್ತು, ಅಥವಾ ಇತ್ತೀಚೆಗಷ್ಟೇ ಬೆಂಗಳೂರಲ್ಲಿ ಅಂತಂದ್ರೆ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲೇನೋ ಬೇರೆ ಸಮುದಾಯದವರ ಮೇಲೆ ಇಲ್ಲಿ
ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ರು. ಅದಾದ ನಂತರ ಕೇರಳ ಕಾಸರಗೋಡಿನಲ್ಲಿ ಮಲಯಾಳಂ ಭಾಷೆಯನ್ನ ಅಲ್ಲಿ ಹೆಚ್ಚು ಆದ್ಯತೆ ಕೊಡಬೇಕು, ಪ್ರಥಮ ಭಾಷೆ ಆಗಬೇಕು ಆ ಒಂದು ಕನ್ನಡ ಶಾಲೆಗಳಲ್ಲಿ ಅನ್ನುವಂಥ ಒಂದು ಮಸೂದೆಯನ್ನ ತಂದ್ರು. ಅಲ್ಲೂ ಕೂಡ ಕನ್ನಡಿಗರೇ ಅತಿ ಹೆಚ್ಚಾಗಿರುವಂಥದ್ದು. ಕಾಸರಗೋಡು ಭಾಗದಲ್ಲಿ ಕನ್ನಡಿಗರ ಶಾಲೆಗಳಿದೆ, ಕನ್ನಡ ಶಾಲೆಗಳಿದೆ. ಅಲ್ಲಿ ಒಂದು ರೀತಿಯಾಗಿ ಕನ್ನಡ ಭಾಷೆಯನ್ನ ಇಟ್ಕೊಂಡು ಇದೆಲ್ಲವೂ ಕೂಡ ಬೇಕಂತ ಕೆಣಕುವಂತ ಕೆಲಸ ಮಾಡಿದ್ರು. ಅದರಲ್ಲೂ ಕೂಡ ನಮ್ಮ ರಾಜ್ಯದಿಂದ ಎಲ್ಲಾ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಅದೇನೇ ಇರಲಿ, ದೊಡ್ಡ ಮಟ್ಟದಲ್ಲ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ಕೂಡ ಕೊಟ್ಟರು. ಇಷ್ಟೆಲ್ಲ ಆಗ್ತಾ ಇದೆ. ಇದೀಗ ಮತ್ತೊಂದು ಹೊಸ ರೂಲ್ಸ್ ಅಂತ ಇದೇನೋ ಗೊತ್ತಿಲ್ಲ. ಶಬರಿಮಲೆಯಲ್ಲಿ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಕೇರಳ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ವಾಹನಗಳಿಗೆ ಎಂಟ್ರಿ ಕೊಡ್ತಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದಿಂದ ಹೋಗಿರುವಂತಹ ವಾಹನಗಳನ್ನ ತಡಿತಾ ಇದ್ದಾರೆ. ಯಾಕೆ? ಇದ್ಯಾವ ಹೊಸ ರೂಲ್ಸು? ಬೇಕಂತ ಮಾಡ್ತಾ ಇದ್ದಾರಾ? ಇಷ್ಟು ದಿನ ಕನ್ನಡ ಭಾಷೆ ಆಯಿತು ಅಥವಾ ಇದ್ಯಾವುದೋ ಮನೆಗಳ ವಿಚಾರ ಆಯಿತು. ಈಗ ಅಯ್ಯಪ್ಪ ಭಕ್ತರ ಮೇಲೆ ಈ ರೀತಿಯಾದಂಥ ದರ್ಪ ಅಥವಾ ಈ ರೀತಿಯಾದಂಥ ದಬ್ಬಾಳಿಕೆ ಯಾಕೆ? ಇಷ್ಟು ದಿನ ಇಲ್ದಿರುವಂಥ ರೂಲ್ಸ್ ಇವಾಗ ಯಾಕೆ ಅಂತೇಳಿ ಇದೀಗ ನೋಡ್ತಾ ಇದ್ದೀವಿ ಯಾವ ಮಟ್ಟಿಗೆ ಪರಿಸ್ಥಿತಿ ಹಾಳಾಗಿದೆ ಅಂತೇಳಿ. ಕನ್ನಡಿಗರು ಕೂಡ ಈ ಸಂದರ್ಭದಲ್ಲಿ ಕೂತ್ಕೊಂಡು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೆಲ್ಲವೂ ಕೂಡ ನಡೆಯೋದಿಲ್ಲ, ನಿಜವಾಗ್ಲೂ ಕೂಡ ನಡೆಯೋದಿಲ್ಲ. ಇದೆಲ್ಲವೂ ಕೂಡ ಜಾಸ್ತಿ ದಿನ ನಡೆಯೋದಿಲ್ಲ. ಇದು ಯಾವ ನ್ಯಾಯ? ಹಾಗಾದ್ರೆ ಬೇರೆ ರಾಜ್ಯಗಳಿಗೆ ನೀವು ಹೇಗೆ ಇಲ್ಲಿ ಅವಕಾಶವನ್ನ ಕೊಡ್ತಾ ಇದ್ದೀರಾ, ಎಂಟ್ರಿ ಕೊಡ್ತಾ ಇದ್ದೀರಾ? ಕರ್ನಾಟಕದ ವಾಹನಗಳಿಗೆ ಮಾತ್ರ ಯಾಕೆ ಎಂಟ್ರಿ ಕೊಡ್ತಾ ಇಲ್ಲ? ಇಷ್ಟು ದಿನ ಹಾಗಾದ್ರೆ ಏನಕ್ಕೆ ಕೊಟ್ಟಿದ್ರು? ಹೀಗೆ ಹಲವು ಪ್ರಶ್ನೆ ಹುಟ್ಟುತ್ತೆ. ನಿಜವಾಗ್ಲೂ ಕೂಡ ಇದೆಲ್ಲವೂ ಕೂಡ ಖಂಡನೀಯ ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಇದ್ರೆ ಪರಿಸ್ಥಿತಿ. ಇಷ್ಟು ದಿನ ನಮ್ಮ ಕರ್ನಾಟಕದಿಂದ ಲಕ್ಷಾಂತರ ಭಕ್ತರು ಹೋಗ್ತಾರೆ. ಆದ್ರೆ ದಿಢೀರಾಗಿ ಈ ರೀತಿಯಾಗಿ ಕರ್ನಾಟಕದ ವಾಹನಗಳನ್ನ ತಡೆಯೋದು ಎಷ್ಟರ ಮಟ್ಟಿಗೆ ಸರಿ? ಕೂಡಲೇ ಇದ್ಯಾವುದು ಪೊಲೀಸ್ ಹೊಸ ರೂಲ್ಸ್ ಅಂತ ಇಲ್ಲಿ. ಹಾಗಾಗಿ ನಮ್ಮ ಗೃಹ ಇಲಾಖೆ ಈ ಕುರಿತು ಇಮ್ಮಿಡಿಯೇಟ್ ಆಗಿ ಕೂಡಲೇ ರಿಯಾಕ್ಟ್ ಮಾಡಬೇಕಾಗತ್ತೆ. ಏನಾಗ್ತಾ ಇದೆ ಅಂತೇಳಿ ನಮ್ಮ ಗೃಹ ಇಲಾಖೆ ಮಂತ್ರಿಗಳೇ ಇರಲಿ ಅಥವಾ ನಮ್ಮ ಪೊಲೀಸ್ ಇಲಾಖೆನೇ ಇರಲಿ ಈ ಕುರಿತು ಒಂದು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಕೇರಳದಲ್ಲಿ ಕರ್ನಾಟಕದ ಮಾಲಾಧಾರಿಗಳಿಗೆ ಅವಮಾನ ಆಗಿದೆ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯ ಪ್ರವೇಶಕ್ಕೆ ಭಕ್ತರು ಒತ್ತಾಯ ಮಾಡ್ತಿದ್ದಾರೆ. ರಸ್ತೆ ತಡೆ ನಡೆಸಿದ ಕೇರಳ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕೇರಳದಲ್ಲಿ ಕರ್ನಾಟಕದ ಮಾಲಾಧಾರಿಗಳಿಗೆ ನಿಜವಾಗ್ಲೂ ಕೂಡ ಅವಮಾನ ಅಂತ ಹೇಳ್ಬೋದು. ಈ ಒಂದು ದೃಶ್ಯಗಳಲ್ಲಿ ಇಷ್ಟೊತ್ತು ನೋಡ್ತಾ ಇದ್ದೀವಿ. ನಾನು ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ದೆ. ಈ ಕೂಡಲೇ ನಮ್ಮ ಗೃಹ ಇಲಾಖೆ ಇರ್ಬೋದು ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಅವರೇ ಇರ್ಬೋದು, ನಮ್ಮ ರಾಜ್ಯದ ನಾಯಕರು ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಯಾಕೆ ಇಷ್ಟೆಲ್ಲ ಆದ್ರೂ ಕೂಡ ಈ ಕೂಡಲೇ ನೋಡಿದ ಕೂಡಲೇ ಇವರ ವಿರುದ್ಧ ಯಾರೆಲ್ಲ ಅಲ್ಲಿ ಗಾಡಿಗಳನ್ನ ವಾಹನಗಳನ್ನ ತಡೆದಿದ್ದಾರಲ್ಲ ಅಂತವ್ರ ವಿರುದ್ಧ ಕ್ರಮ ಆಗಬೇಕು. ಇಲ್ಲಿನ ಪೊಲೀಸ್ ಅವರು ಹೊಸ ರೂಲ್ಸ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಆದ್ರೆ ಇದೆಲ್ಲವೂ ಕೂಡ ನಡೆಯೋದಿಲ್ಲ. ಈ ಕೂಡಲೇ ನೀವು ಮಧ್ಯಪ್ರವೇಶ ಮಾಡಿ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಖಂಡಿತವಾಗಿಯೂ ಕೂಡ ಒಂದು ರೀತಿಯಾಗಿ ಅಯ್ಯಪ್ಪ ಭಕ್ತರಿಗೆ ಶಬರಿಮಲೆಯಲ್ಲಿ ಯಾರೆಲ್ಲ ದರ್ಶನ ಪಡಿಗೆ ಹೋಗ್ತಾ ಇದ್ರು ಅಥವಾ ಭಕ್ತರು ಏನು ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಹೋಗ್ತಾರೆ ಅಂತವರಿಗೆ ನಿಜವಾಗ್ಲೂ ಕೂಡ ಇದು ಅವಮಾನನೇ ಹೌದು. ನೋಡ್ತಾ ಇದ್ವಿ ದಿಢೀರಾಗಿ ಅವರ ವಾಹನಗಳನ್ನ ತಡೆಯೋದು, ಬೇರೆ ವಾಹನಗಳಿಗೆ ಅವಕಾಶ ಕೊಡೋದು. ಇಲ್ಲೇನೋ ಸಮಸ್ಯೆ ಆಗಿದೆ, ಅಲ್ಲೇನೋ ನಾವು ಸದ್ಯಕ್ಕೆ ಮಾತ್ರ ನಾವು ಎಂಟ್ರಿ ಕೊಡೋದಿಲ್ಲ ಅಂತಂದ್ರೆ ಬೇರೆ ವಿಚಾರ. ದಿಢೀರಾಗಿ ಬೇರೆ ವಾಹನಗಳಿಗೆ ಎಂಟ್ರಿ ಕೊಡೋದು ಅಥವಾ ಕರ್ನಾಟಕ ವಾಹನಗಳಿಗೆ ನೀವು ನಿರ್ಬಂಧ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಹಾಗಾಗಿ ಕೂಡಲೇ ನಮ್ಮ ರಾಜ್ಯದ ನಾಯಕರು ಎಂಟ್ರಿ ಕೊಡಬೇಕು ಅಂತ ಹೇಳಿ ಇದೀಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ.